ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗಣಿಕೆ ಸೊಪ್ಪು ಅಥವಾ ಕಾಶಿ ಸೊಪ್ಪು ಅಂತಲೂ ಕರೀತಾರೆ. ಅದರಿಂದ ತಂಬುಳಿ ಹಾಗೆಯೇ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನು ತಂಬುಳಿ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಿದ್ದೀನಿ. ಇವಾಗ ನೋಡಿ, ಇದು ಗಣಿಕೆ ಸೊಪ್ಪು ಎಳೆದು, ಇದನ್ನು ಹೂವು ಬಿಟ್ಟಿದೆ. ಮೊದಲಿಗೆ ಹಸ್ರಿಗಿರುತ್ತೆ ಕಾಯಿ, ಆನಂತರ ಕಪ್ಪಗಿರುತ್ತೆ, ಕಪ್ಪು ದ್ರಾಕ್ಷಿ ಥರ ಕಪ್ಪಗಿರುತ್ತೆ. ನೋಡಿ, 1-2 ಚಿಟಿಕೆಯಷ್ಟು ಸಾಲ್ಟ್ನ ಪುಡಿ ಉಪ್ಪನ್ನ ಹಾಕ್ಕೊಂಡು ನೀರಲ್ಲಿ ಚೆನ್ನಾಗಿ ತೊಳೆದು ಎತ್ತಿಟ್ಕೊಳ್ತೀನಿ. ನಾನು ಮೊದಲಿಗೆ ಒಂದು ಬಾಣಲೆಗೆ ನಾನು 3 ಸ್ಪೂನಷ್ಟು ಎಣ್ಣೆ ಹಾಗೆ ತುಪ್ಪನ ಹಾಕ್ಕೊಂಡಿದ್ದೀನಿ. ಎರಡೂ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜೀರಿಗೆ 1 ಸ್ಪೂನು, ಒಂದು ಅರ್ಧ ಸ್ಪೂನ್ ಮೆಣಸು, ಕರಿಬೇವು ಹಾಕ್ಕೊಂಡು, ಆನಂತರ 1 ಹಿಡಿಯಷ್ಟು ಗಣಿಕೆ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಿದ್ದೀನಿ. ಇದು ಕೆಮ್ಮಿಗೆ ತುಂಬ ಒಳ್ಳೆಯದು, ಹಾಗೆ ಬಾಣಂತಿಯರಿಗೆ ಹೆಚ್ಚಾಗಿ ಕೊಡ್ತಾರೆ. ಶೀತ ಕೆಮ್ಮಿಗೆಲ್ಲ ತುಂಬ ಒಳ್ಳೆಯದಿದು. ನಮ್ಮಮ್ಮ ಎಲ್ಲ ಇದನ್ನು ಚೆನ್ನಾಗಿ ಒಳ್ಕಲಲ್ಲಿ ಹಿಡಿದ್ಬಿಟ್ಟು, ಮುಂಡಲ್ಲಿ ಚೆನ್ನಾಗಿ ಹಿಡಿಯೋರು, ಗಟ್ಟಿಗೆನೇ ಹಿಡಿದು ಅದನ್ನು ಉಂಡೆ ಮಾಡಿಕೊಂಡು ನುಂಗೋರು. ಅಂದರೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ನುಂಗೋದ್ರಿಂದ ಕೆಮ್ಮು ಕಡಿಮೆ ಆಗುತ್ತೆ, ಹಾಗೆ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಇದನ್ನು ತಗೊಳ್ತಿದ್ರು. ನೋಡಿ, ರುಬ್ಕೊಂಡು ಅದನ್ನು ಆರಿಸಿ ರುಬ್ಕೊಂಡಿದ್ದೀನಿ, ಹುರಿದಿರೋ ಅಂಥದ್ದನ್ನು. ಆನಂತರ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು, ಹಾಗೆಯೇ ಗಟ್ಟಿ ಮಜ್ಜಿಗೆನ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇವಾಗ ನಾನು ಒಗ್ಗರಣೆನ ಹಾಕ್ಕೊಳ್ತಿದ್ದೀನಿ. ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, 2 ಒಣಮೆಣಸಿನ್ಕಾಯಿ ಹಾಗೆ ಹಿಂಗನ್ನು ಹಾಕ್ಕೊಂಡಿದ್ದೀನಿ. ಇದನ್ನು ತುಪ್ಪದಲ್ಲೇ ಹುರ್ಕೋಬೋದು. ನಾನು ಅಡುಗೆ ಎಣ್ಣೆನ ಹಾಕ್ಕೊಂಡು 1 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಹುರ್ಕೊಳ್ತೀನಿ, ಒಗ್ಗರಣೆ ಹಾಕ್ಕೊಳ್ತೀನಿ. ಇದನ್ನು ನಾವು ರುಬ್ಕೊಂಡಿರೋ ಅಂತಹ ಮಜ್ಜಿಗೆನೂ ಹಾಕ್ಕೊಂಡಿರೋದಕ್ಕೆ ಸೇರಿಸಿದ್ರೆ ಇವಾಗ ಮಜ್ಜಿಗೆ ತಂಬುಳಿ ರೆಡಿಯಾಗುತ್ತೆ. ಗಣಿಕೆ ಸೊಪ್ಪಿನ ತಂಬುಳಿ ರೆಡಿಯಾಯಿತು. ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೋಬೋದು. ನೋಡಿ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ, ಒಂದ್ಸರಿ ಟ್ರೈ ಮಾಡಿ. ಇವಾಗ ನಾನು ಗಣಿಕೆ ಸೊಪ್ಪಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲಿಗೆ ನಾನು 1-2 ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ 2 ಬೆಳ್ಳುಳ್ಳಿ ಜಜ್ಜಿರೋ ಅಂಥದ್ದು ಸಿಪ್ಪೆ ತೆಗೆದಿದ್ದೀನಿ, ಹಾಕ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು, ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1-2 ಚಿಟಿಕೆಯಷ್ಟು ಜೀರಿಗೆ, ಅರಿಶಿನ ಪುಡಿ, ಹಿಂಗನ್ನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಣಮೆಣಸಿನ್ಕಾಯಿನ ಖಾರಕ್ಕೆ ಬಳಸ್ತಿದ್ದೀನಿ. ನೀವು ಬೇಕಿದ್ರೆ ಹಸಿಮೆಣಸಿನ್ಕಾಯಿನಾದರೂ ಬಳಸ್ಬೋದು. ಇವಾಗ ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಒಂದು 6 ಬಳಸಿದ್ದೀನಿ. ಹಾಗೆ 1 ಈರುಳ್ಳಿ ದಪ್ಪದನ್ನು ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ಹುರಿದ ನಂತರ ನಾನು ಇದಕ್ಕೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂತಹ ಗಣಿಕೆ ಸೊಪ್ಪನ್ನ ಹಾಕ್ಕೊಳ್ತೀನಿ. ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ತೀನಿ. ಇದು ನೀರಿನ ಅಂಶ ಹೋಗೋವರೆಗೂ ಹುರಿಬೇಕು. ಈ ರೀತಿ ಚೆನ್ನಾಗಿ ಹುರ್ಕೊಂಡು ಇದಕ್ಕೆ ನೀವು ನಾನಿಲ್ಲಿ ಹಸಿ ಕೊಬ್ಬರಿನ ಬಳಸ್ಕೊಳ್ತಿದ್ದೀನಿ. ಹೆಚ್ಚಿಗೆ ಹಾಕಿದಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ಹಸಿ ಕೊಬ್ಬರಿ ಬೇಡ ಅಂದರೆ, ತೆಂಗಿನಕಾಯಿ ಬೇಡ ಅಂದ್ರೂ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ನೋಡಿ, ಇವಾಗ ತೆಂಗಿನ ತುರಿನೂ ಹಾಕ್ಕೊಂಡಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಬಳಸ್ತೀನಿ ಇದಕ್ಕೆ. ನೋಡಿ, ಈ ರೀತಿ ಪುಡಿ ಉಪ್ಪನ್ನ 1-2 ಚಿಟಿಕೆಯಷ್ಟು ಹಾಕ್ಕೊಂಡಿದ್ದೀನಿ. ಈ ರೀತಿ ರೆಡಿ ಆಯಿತು ಗಣಿಕೆ ಸೊಪ್ಪು. ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ತಿಳಿಸಿ. ಧನ್ಯವಾದ.